ಕೇವಲ 1.5 ವರ್ಷದ ಹಿಂದೆಗಡೆ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಏನು ಹಾವು ಮುಂಗಸಿ ರೀತಿ ಕಚ್ಚಾಡ್ತಿದ್ದನ್ನು ನೀವೇ ನೋಡಿದಿರಿ. ಕೇವಲ ಅಧಿಕಾರ ಬಂತು ಅಂತ ಹೇಳಿ ಇದನ್ನೆಲ್ಲ ಜಗಳಗಳನ್ನ ಬದಿಗೊತ್ತಿ ಈಗ ಜೊತೆನಲ್ಲಿ ಹಗ್ ಮಾಡ್ಕೊಂಡು ತಬ್ಬಿಕೊಂಡು ಓಡಾಡ್ತಾ ಇರ್ಕೊಂಡು ನೋಡಿದ್ರಿ. ರಾಜಕೀಯ ಅಧಿಕಾರ ಸಿಗತ್ತೆ ಏನ್ ಮಾಡೋದಕ್ಕೂ JDS ಏಸೋದಿಲ್ಲ ಅನ್ನೋದಕ್ಕೆ ಇದೊಂದು ಮುಖ್ಯ ಕಾರಣ. ಹಾಗಿದ್ರೆ ಕುಮಾರಸ್ವಾಮಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ, ಯಾಕೆಂದ್ರೆ ಅವ್ರಿಗೆ ಸೆಂಟ್ರಲ್ ಅಲ್ಲಿ ಒಂದು ಮಿನಿಸ್ಟರ್ ಕೊಟ್ಟಿದ್ದಾರೆ, ಆ ಋಣವನ್ನ ತೀರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಅವರು ಇಂದಿನ ಸರ್ಕಾರದ ಅವಧಿಯಲ್ಲಿ ಮೋದಿ ಅವ್ರನ್ನ ಪ್ರಶ್ನೆ ಮಾಡಿದ್ರು. ಇವ್ರನ್ನೇ ನರೇಂದ್ರ ಮೋದಿ ಅವ್ರನ್ನ ಇದೇ MG ನರೇಗಾದ ವಿಚಾರವಾಗಿ ಮತ್ತೆ ಸೆಂಟ್ರಲ್ ಗ್ರಾಂಟ್ ಬಂದಿಲ್ಲ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ರು. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಅಂತ ಹೇಳಿ ಇದೇ ಕುಮಾರಸ್ವಾಮಿ ಅವರು ಇದೇ ದೇವೇಗೌಡರು ಪ್ರಶ್ನೆಯನ್ನು ಮಾಡಿದ್ರು. ಈಗ ಕೇವಲ ತನ್ನ ಮಗನಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ದೇವೇಗೌಡರು ಸೈಲೆಂಟ್ ಆಗಿ ಇಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಅದು ಅಧಿಕಾರದ ಲಾಲಸೆ. ರಾಜ್ಯದ ಜನತೆ ಅವ್ರಿಗೆ ಆಲ್ರೆಡಿ ತಿರಸ್ಕಾರವನ್ನ ಮಾಡಿದ್ದಾರೆ. ರಾಜ್ಯ ಜನತೆ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾರೆ JDS ನ ಶಕ್ತಿ ಏನು ಅಥವಾ JDS ಏನ್ ಮಾಡ್ತಾ ಇದೆ ಅನ್ನೋದನ್ನ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಮುಂದಿನ ಚುನಾವಣೆ 2 ವರ್ಷ ಇದೆ. 2 ವರ್ಷದಲ್ಲಿ ಅವ್ರಿಗೆ ಆಲ್ರೆಡಿ JDS ನನಗನ್ಸ್ದಂಗೆ ಬಹುಶಃ ಎಂಡ್ ಆಗುವಂತ ಸಾಧ್ಯತೆ ಜಾಸ್ತಿ ಕಾಣುತ್ತೆ.